ನಮ್ಮಮ್ಮ ಯಾವ ಬಟ್ಟೆ ತಂದವ್ರು ಗೊತ್ತಾ ನನಗೆ? ಅಮ್ಮ, ನಾನು ನಿನ್ಗೆ ಏನೋ ಒಂದು ತಂದಿದ್ದೀನಿ, ಏನು ತಂದಿರ್ಬೋದು ಗಿಫ್ಟ್ ಮಾಡಿ ಕೊಡುವ ಸಮಯ. ನಿನ್ನ ತಗೋ ಗೈಸ್. ಇವಾಗ ಸೀರೆ ಓಪನ್ ಮಾಡಿ ತೋರಿಸ್ತಾರೆ ನೋಡಿ ಯಾವ ತರ ಬಂದೈತೆ ಅಂತ. ನಾನೇ ಸರ್ಪ್ರೈಸ್ ಕೊಟ್ಟಿದ್ದೀನಿ, ಅದ್ರಲ್ಲಿ ನನಗೆ ಸರ್ಪ್ರೈಸ್ ಕೊಡ್ತಾರಂತೆ. ನಂಗೆ ಯಾರು ಈ ತರ ಕೊಟ್ಟಿರ್ಲಿಲ್ಲ. ಹೌದಾ? ಅಯ್ಯೋ ಗೈಸ್, ಇವರು ಯಪ್ಪ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದಾರೆ ಗೈಸ್ ನಮ್ಮಮ್ಮ. ವಾಟ್ಸ್ಆಪ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ಬ್ಲಾಗು ಮನೆಯಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗೈಸ್ ನಮ್ಮಮ್ಮ ಮತ್ತೆ ನಮ್ಮ ಮನ್ವಿತ್ ಪಾಪು ಇಬ್ರು ಊರಿಗೆ ಹೊರಟಿದ್ದಾರೆ. ಸೊ ಅಲ್ಲಿ ಜಾತ್ರೆ ನಡೀತಿದೆ ಗೈಸ್, ಅದಕ್ಕೋಸ್ಕರ ಹೊರಟಿದ್ದಾರೆ. ಸೊ ನಾನು ಹೋಗಕ್ಕಾಗಿಲ್ಲ, ಯಾಕಂತ ಅಂದ್ರೆ ನನಗೆ ಫುಲ್ ಏನೋ ವರ್ಕ್ ಲೋಡ್ ಜಾಸ್ತಿ ಇದೆ ಗೈಸ್, ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ಸೊ ಅವರು ಹೊರಡ್ತಾ ಇದ್ದಾರೆ ಗೈಸ್. ನಿನ್ನೆ ಮತ್ತೆ ಮೊನ್ನೆ ಜಾತ್ರೆ ವಿಡಿಯೋ ಆಗಿದೆ, ಸೊ ತಾವರೆಕೆರೆ ಜಾತ್ರೆ ವಿಡಿಯೋ. ಸೊ ನೀವು ಯಾರು ನೋಡಿಲ್ಲ ಅಂತ ಅಂದ್ರೆ ಹೋಗಿ ನೋಡ್ಕೊ ಬನ್ನಿ ಗೈಸ್. ಮತ್ತೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ನಿಮಿಷ ಹಂಗೆ ನಾವು ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಮಾಡ್ಕೊಂಡ್ರಾ ಗೈಸ್? ಅಮ್ಮ ಮತ್ತೆ ಮನ್ವಿತ್ ಪಾಪು ಇಲ್ಲಿ ನೋಡಿ, ಹಂಗೆ ಸ್ಪೆಕ್ಸ್ ಹಾಕೋನ್. ಹಾಯ್ ನಾವು ಅಮ್ಮ ಹಾಕಕ್ಕೆ ಇವನ್ ತೆಗಿಯಕ್ಕೆ. ಅಪ್ಪು ಎಲ್ಲೊರ್ಟಪ್ಪ? ಎಲ್ಲೊರ್ಟೆ ಎಲ್ಲಿ ಗೈಸ್? ಆನ್ ದ ವೇ ಅಲ್ಲಿ ವೆಂಟು ಆಂಟಿನೂ ಬರ್ತಾ ಇದ್ದಾರಾ? ಓ, ವೆಂಟು ಆಂಟಿನೂ ಬರ್ತಾ ಇದಂತೆ, ನಂಗೆ ಗೊತ್ತಿಲ್ಲ. ನೀವೇ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ಗೈಸ್. ನಾವು ಅಮ್ಮ ಔಟ್ ಸೈಡ್ ಟಿಫನ್ ಸಿಗಲ್ಲ ಅಂತ ಅನ್ಬಿಟ್ಟು ಗೊಜ್ಜು ಮಾಡ್ಬಿಟ್ಟಿದ್ದಾರೆ ಗೈಸ್. ಸಾಂಬಾರ್ ಐತೆ, ಗೊಜ್ಜು ಅನ್ನ ಮಾಡಿಟ್ಟಿದ್ದೀನಿ, ಸಾಂಬಾರ್ ಐತೆ. ಎಲ್ಲೂ ಹೊರಗಡೆ ಊಟ ಸಿಗಲ್ಲ, ಆಮೇಲೆ ಹೊರಗಡೆ ತಿಂದ್ರೆ ನಿಮ್ಗೆ ಆಗೋದು ಇಲ್ಲ ನೋಡು. ಅಪ್ಪ ನೀನ್ ಇಲ್ಲೇ ಇರೋ, ನಾನು ಹೋಗಿ ಬರ್ತೀನಿ. ಓಡ್ತಾನೆ. ಅಪ್ಪ ಯಾಕೆ ಯಾಕತ್ತು? ಅಪ್ಪ ಯಾಕೆ? ಬಾ ಇಲ್ಲೇ ಇರೋ. ಬಾರಪ್ಪ ಅಮ್ಮಮ್ಮ ಒಬ್ರು ಹೋಗ್ರಿ. ಓ ಯಪ್ಪ, ಏನ್ರಿ ಯಾಕಪ್ಪ ಹಂಗಾರೆ ಬೇಡ ನೀನು. ಅವನು ತೂ ಅಂತ ಇಲ್ಲ ಬಾ ಅಂತ ಜೋಶಲ್ಲಿ ಕರೀತಾ ಇರೋ ತರ ಇದ್ದದು. ಅಪ್ಪು ಏನಂತ ಇದೀಯ ಅನ್ನು? ಮತ್ತೆ ಅನ್ನು ಏನಂದಿದ್ ನೀನು? ಹ್ಞೂ ಬಾ ಅಂತ ಇರೋದ್ ಕಣಮ್ಮ. ಏನಂತ ಇದ್ಯಾ? ನಾನು ಏನಪ್ಪ ತೂತು ನಾನೇ ಶಾಕ್ ಆಗ್ಬಿಟ್ಟೆ ಗೈಸ್. ಪಾಪ ಅವರು ಔಟ್ ಸೈಡ್ ವೇಟ್ ಮಾಡ್ತಾ ಇದಾರೆ. ನಾನಂತೂ ನನ್ನ ಗಾಡಿ ಕೀ ಅದು ಎಲ್ಲೆಲ್ಲಿ ಇಡ್ತೀನೋ ನನಗೇ ಜ್ಞಾಪಕ ಬರಲ್ಲ ಗೈಸ್. ಎಲ್ಲಿ ಇಡ್ತೀನೋ ಅದೇನ್ ಕತ್ತೇನೋ. ಡೈಲಿ ಒಂದು ಅರ್ಧ ಗಂಟೆ ಹುಡ್ಕದೇ ಆಗೋಗ್ಬಿಡುತ್ತೆ ನನಗಂತೂ. ನೈಟ್ ಬಂದೆ, ನಿದ್ದೆ ಬರ್ತಾ ಇತ್ತು, ಹಂಗೆ ಬಂದೆ. ಅದೆಲ್ಲಿ ಕೂದ್ಲು ಗೈಸ್ ಹಾಕಿ ಸಿಗ್ಲಿಲ್ಲ, ಇನ್ನೊಂದು ಕೀ ತಗೊಂಡು ಹೊರಡ್ತಾ ಇದೀವಿ. ತೊಳಿ ಬಾಯ್. ಅಮ್ಮ ಆ ಕಡೆ ಓಪನ್ ಇದೆ, ಹುಷಾರು. ಇಲ್ಲ ನೀವು ಬನ್ನಿ, ಬಾಯ್ ಅಣ್ಣ, ಹುಷಾರಾಗಿ ಕರ್ಕೊಂಡೋಗಿ. ಸೊ ಗೈಸ್ ಅವ್ರನ್ನ ಬಿಟ್ಟು ನಾನು ಹೊರಡ್ತಾ ಇದ್ದೀನಿ ಗೈಸ್. ಸೊ ಓಕೆ ಗೈಸ್, ಅವ್ರನ್ನೆಲ್ಲ ಬಿಟ್ಟು ಬಂದು ಇವಾಗ ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಟಿಫನ್ ಮಾಡಿಕೊಂಡು ಮತ್ತೆ ನನಗೆ ಔಟ್ ಸೈಡ್ ಸ್ವಲ್ಪ ಕೆಲಸ ಇದಾವೆ. ಸೊ ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ. A few moments later. ಸೊ ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಒಬ್ಬ ಫ್ರೆಂಡ್ ಬರ್ತಾ ಇದ್ದಾನೆ, ನನ್ನ ಫ್ರೆಂಡು. ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ನಮ್ಮಮ್ಮ ಹಬ್ಬಕ್ಕೆ ನನಗೆ ಬಟ್ಟೆ ತಗೋ ಬಂದಿದ್ರು, ಸರಿನಾ? ಆ ಬಟ್ಟೆನ ನನಗೆ ಹೇಳಿಲ್ಲ ತಗೊಬಂದಿದ್ದೀನಿ ಅಂತ, ಕಬೋರ್ಡಲ್ಲಿ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟವ್ರೆ. ನಾನು ಅದನ್ನ ನೋಡಿದೆ, ಅವ್ರು ಹೇಳಿ ಅಂತ ನಾನು ನೋಡಿ ಮಾತಾಡಲಿ ಅದ್ರ ಬಗ್ಗೆ ಅಂತ ಅವರು ಬಂದ. ಸೊ ಅದಕ್ಕೆ ಹೋಗಿ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಹೋಗಿ ತಗೋಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ನಾನು. ಸೊ ಬನ್ನಿ ಗೈಸ್, ಹೋಗುವ. To give me your loyalty, 'cause I'm taking the world you'll see.
They'll be calling me. They'll be calling me royalty. Best to give me loyalty, 'cause I'm taking the world, you'll see. They'll be calling me. They'll be calling me royalty. The next day. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಗೈಸ್. ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಸೊ ನೆನ್ನೆ ಔಟ್ ಸೈಡ್ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರೋಷ್ಟೊತ್ತಿಗೆ ಮತ್ತು ಅಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳಿತ್ತು ಗೈಸ್. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರೋಷ್ಟೊತ್ತಿಗೆ ಸುಮಾರು 12 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ವ್ಲಾಗ್ನ ಅಲ್ಲೆಲ್ಲೂ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಗೈಸ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಅಂದರೆ ನಮ್ಮಮ್ಮ ಬಂದಿದ್ದಾರೆ ಗೈಸ್. ನಮ್ಮಮ್ಮ ಬಂದಿದ್ದಾರೆ, ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೋಗಿ ಸೀರೆನ ತೋರಿಸಿ ಯಾವ ಥರ ಐತಿ ಅಂತ ಕೇಳಿ ನೋಡೋಣ, ಖುಷಿ ಹಂಚ್ಕೊಳ್ಳೋಣ ಗೈಸ್. ಬನ್ನಿ. ನಾನು ತಗೊಬಂದಿರೋ ಸೀರೆನ ಕೇಳಿಸ್ಬಿಡಿದೆ ಗೈಸ್ ಜೋರಾಗಿ ಮಾತಾಡಿದ್ರೆ, ಅದಕ್ಕೋಸ್ಕರ ಸೊ ಹೌಚ್ಕೊಂಡು ಹೋಗಿ ನೋಡೋಣ, ಸರ್ಪ್ರೈಸ್ ಕೊಡೋಣ ಬನ್ನಿ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಗೈಸ್ ಇವಾಗ ಹೊರಗಡೆ ಹೊರಡ್ತಾ ಇದ್ದೀನಿ ರೂಮಿಂದ, ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ಗೈಸ್ ಇನ್ನೊಂದು, నేను ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಅಂದರೆ ಬರೀ ಒಡ್ಡಾಟ ಇತ್ತು. ಅಲ್ಲಿಗೆ ಹೋಗು, ಇಲ್ಲಿಂದ ಅಲ್ಲಿಗೆ ಹೋಗು, ಇಲ್ಲಿಂದ ಅಲ್ಲಿಗೆ ಹೋಗು, ಮತ್ತೆ ನನ್ನ ಫ್ರೆಂಡ್ ಯಾರನ್ನೊಬ್ರನ್ನ ಮೀಟ್ ಮಾಡಿದಾಯಿತು. ಸೊ ಹಂಗಂಗೆ ಅದಕ್ಕೋಸ್ಕರ ಅದಕ್ಕೋಸ್ಕರ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ನಿನ್ನೆನೆ. ಸೊ ಇವಾಗ ನಮ್ಮಮ್ಮ ಬಂದಿದ್ದಾರೆ ನೋಡ್ರಿ. ಅಲ್ಲೋ ಮಗಳ ಜೊತೆ ಮೀಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಗೈಸ್, ಗ್ರೌಂಡ್ ಮೀಟಿಂಗ್. ನಿನ್ಗೇನೋ ಅಂತ ತಂದಿದ್ದೀನಿ, ಏನು ತಂದಿರ್ಬೋದು ಗೆಸ್ ಮಾಡಮ್ಮ. ಟಾಟಲಿಂಗ ತಿನ್ನೋದ್ರಲ್ಲೇ ಇರಿ ಯಾವಾಗಲೂ, ತಿನ್ನೋದ್ರಲ್ಲೇ ಇರಿ ಯಾವಾಗಲೂ, ತಿನ್ನೋದ್ರಲ್ಲೇ ಇರಿ ಯಾವಾಗ. ಏನ್ ತರಲ್ಲೋ ಅಲ್ಲ, ಉಡುಗೆ ತೊಡುಗೆಗಳಾದ್ರೆ ಇಂಥದ್ದು ಅಂತ ಹೇಳ್ಬೋದು ಅಲ್ಲ ದಿವ್ಯಾ? ಕಂಡಿಡಿಯಮ್ಮ, ಏನ್ತ್ರಲ್ಲೇ ಆಗಿರ್ಬೋದು. ಇವಾಗ ಆ ಮೂಮೆಂಟು, ಸೊ ಆ ಥರದ್ದು ಇವಾಗ ಒಂದು ಆ ಮೂಮೆಂಟ್ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ತಂದಿರ್ತಾರೆ ಅನ್ನೋ ಥರ. ಮೂಗ್ಬಟ್ಟು. ಅಯ್ಯೋ ಗೈಸ್, ನಮ್ಮಮ್ಮ ಯಾಕೋ 1 ತಿಂಗಳಿಂದ ಮೂಗ್ಬಟ್ಟು ಕೊಡ್ಸು ಅಂತ ಇದು ಮಾಡ್ತವ್ರೆ. ನೋಡೋಣ ಯಾವಾಗಾದ್ರೂ ಒಂದ್ಸಲಿ ಒಂದು ಮೂಗ್ಬಟ್ಟು ಕೊಡಿಸ್ಬೇಕು. ಅವ್ರಿಗೆ ಸ್ವಲ್ಪ ಇಲ್ಲಿ ವಯಸ್ಸಾದವ್ರು ಹಾಕೋತಾರೆ ಗೊತ್ತಾ, ಮುತ್ಕಿದಿರು ಹಾಕೋತಾರೆ ಗೊತ್ತಾ, ಮುತ್ಕಿದಿರು ಅಲ್ಲ, ಇದು ರೌಂಡ್ ಬರುತ್ತಲ್ಲ, ಸೊ ಆ ಥರದ್ದು ಬೇಕಂತೆ. ನೋಡುವ ಯಾವಾಗಾದ್ರು ಕೊಡ್ಸ್ತೀನಿ ಬಿಡಮ್ಮ. ರೌಂಡ್ ಅಲ್ಲ ಕಣೋ, ನಾನು ಅವಾಗ ಹಾಕೋತಾ ಇದ್ದೆ. ಇಲ್ಲೊಂದು ಮೂಗ್ಬಟ್ಟು ಬಂದು ಇಲ್ಲಿ 3 ಇತ್ತು. ಯಾವ್ದ ಲೇ, ನಾನು ಮೂಗ್ಬಟ್ಟು ಚುಚ್ಕೊಂಡಾಗ ಅದನ್ನೇ ಕಣೆ ಹಾಕೊಂಡಿದ್ದು, ಈಗ ಅದೇ ಹಾಕೊಳ್ಳೋಣ ಅಂತ ಆಸೆ. ಸರಿ, ಏನ್ ತಂದಿರ್ಬೋದಮ್ಮ? ಪೆನ್ ಡ್ರೈವ್. ಅಯ್ಯೋ ಅಲ್ಲ, ಸರಿ ಅಮ್ಮ ಆಯ್ತು. ಕಂಡಿಡ್ದ ಇಲ್ವಾ? ದೊಡ್ಡ ಚಿಕ್ಕದ? ದೊಡ್ಡ ಚಿಕ್ಕುಡ ಅಲ್ಲ, ಕಂಡಿಡ್ದ ಇಲ್ವಾ? ನಾನು ಏನೋ ಗೊತ್ತಾಯ್ತಾ ಇಲ್ವಾ? ಗೈಸ್ ಕೊಡುವ ಸಮಯ. ನಿನ್ನ ತಗ ಕಾಂಚೀಪುರಂ ಸೀರೆ. ಹೆಂಗೈತ್ರಿ? ಏಂತಕ್ಕೆ ಅಂದ್ರೆ ಹಬ್ಬಕ್ಕೆ ನೀನ್ ನನಗ್ ತಂದಿಕ್ಕಿದ್ಯಲ್ಲ, ಅದಕ್ಕೇನೆ ನಾನು ನಿನಗ್ ತಂದಿಕ್ತೆ. ಫುಲ್ ಓಪನ್ ಮಾಡು, ತೋರ್ಸೋಣ ವಿಡಿಯೋದಲ್ಲಿ. ಅಲ್ಲ, ನನ್ಗೆ ಹೇಳೇ ಇಲ್ಲ, ಏನೂ ಇಲ್ಲ. ನಾವು ಅಂದ್ರೆ ತಮಾಷೆನಾ ಗೈಸ್? ಇವಾಗ ಸೀರೆ ಓಪನ್ ಮಾಡಿ ತೋರಿಸ್ತಾರೆ ನೋಡಿ ಯಾವ ತರ ಬಂದೈತೆ ಅಂತ. ಚೆನ್ನಾಗಿದೆ. ನೋಡಿ ಗೈಸ್, ಈ ತರ ಬಂದೈತೆ ಸೀರೆ, ಈ ತರ ಇದೆ ಇಲ್ಲಿ ನೋಡ್ರಿ. ಈ ಸೀರೆನ ತುಂಬಾ ವಿಶೇಷವಾದ ದಿನ ಮಾತ್ರ ಉಟ್ಕೋತೀನಿ, ಉಟ್ಕೊಳ್ಳಲ್ಲ ಈಗಲೇ. ಏಕೆ? ನಾನು ಹಬ್ಬಕ್ಕೆ ತಂದಿರೋದು. ಉಟ್ಕೋ. ಇಲ್ಲ, ಇದು ಉಟ್ಕೊಳ್ಳೋ ಟೈಮ್ ಬಂದ್ಮೇಲೆ ಉಟ್ಕೋತೀನಿ. ಅದೇ ಯಾವ ಟೈಮು? ನಿನ್ಗೆ ಅದೊಂದು ಸರ್ಪ್ರೈಸ್. ನಾನೇ ಸರ್ಪ್ರೈಸ್ ಕೊಟ್ಟಿದ್ದೀನಿ, ಅದ್ರಲ್ಲಿ ನನಗೆ ಸರ್ಪ್ರೈಸ್ ಕೊಡ್ತಾರಂತೆ. ಸುಮ್ನೆ ಉಟ್ಕೋ ಹಬ್ಬಕ್ಕೆ. ಈ ಸೀರೆ ಉಟ್ಕೊಂಡು ನಿನ್ಗೆ ಮುತ್ತಿ ಸರ ಹಾಕೊಂಡು ನಾನು ಶಾಕಿ ನ್ಯೂಸ್ ಕೊಡ್ಲಿಲ್ಲ ಅಂದ್ರೆ ಕೇಳಿ. ಏನಮ್ಮ ಅಂತದ್ದು?
ನೋಡು ಯಾವ ಟೈಮಲ್ಲಿ ಉಟ್ಕೋತೀವಿ ಅಂತ. ಏನಂತದು? ಗೈಸ್ ವೆಯ್ಟ್ ಮಾಡ್ತೀರಾ? ವೆಯ್ಟ್ ಮಾಡೋಣ ನಾವು, ಇಲ್ಲ ಹಬ್ಬಕ್ಕೆ ಹಾಕ್ಸ್ಬಿಡೋಣ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಕಮೆಂಟು ಯಾವ ಥರ ಅಂದರೆ ಯಾವುದು ಕಮೆಂಟ್ ಜಾಸ್ತಿ ಬಂದಿರುತ್ತೋ ಅಮ್ಮನ ಚಾಯ್ಸೇ ಬಿಡೋಣ ಅಥವಾ ನನ್ನ ಚಾಯ್ಸ್ ಹಬ್ಬಕ್ಕೆ ಉಟ್ಕೊಳ್ಳೋದ ಅಂತ ನೀವೇನು ಕಮೆಂಟ್ ಮಾಡ್ತಿರೋ ಕಮೆಂಟ್ನ ನಾನು ನೋಡ್ತೀನಿ. ಓಕೆನಾ? ಕಮೆಂಟ್ ಬಂದಿಲ್ಲ ಅಂತ ಅಂದರೆ ನಮ್ಮಮ್ಮ ಡಿಸಿಷನ್ನೇ ಗೈಸ್, ನಂದೇನಿಲ್ಲ ಅಷ್ಟೆ. ನನಗೆ ಇಷ್ಟ ಆಯಿತು ಅದಕ್ಕೆ. ನಂಗೆ ಯಾರು ಈ ಥರ ಕೊಟ್ಟಿರಲಿಲ್ಲ. ಹೌದಾ? ನಂದು ಕ್ಯಾಮ್ರಾ ಸ್ವಲ್ಪ ಹಳೇದಾಗೋಯ್ತು ಗೈಸ್. ನನ್ನ ಕ್ಯಾಮ್ರಾ ನಾನು ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏನು ಸೀರೆ ಇದೆ? ಕಾಂಜಿಪುರಂ. ಕಾಂಚೀಪುರಂ ಸೀರೆ ಇದು. ಮಾ, ನನ್ನ ಕಡೆಯಿಂದ ಹಬ್ಬಕ್ಕೆ ಉಡುಗೊರೆ ನಿನಗೆ. ಆಯ್ತು. ಓಕೆನಾ? ಏನಾದ್ರು ಒಂದು ಮಾತಲ್ಲಿ ಹೇಳಂಗಿದ್ರೆ ಏನು ಹೇಳ್ತೀರಾ? ಏನು ಹೇಳೋದು, ಈಗ ಯಾಕೆ ತರಕ್ಕೆ ಹೋದೆ ಅಂತ ಹೇಳ್ದೆ ಅಷ್ಟೇ. ಏನು ಹೇಳಿ? ನನ್ನ ಖುಷಿ ಅಮ್ಮ ಅಷ್ಟೇ. ಇದು ಬಿಟ್ಟು ಬೇರೆ ಏನು ಹೇಳೋಕ್ಕಾಗಲ್ಲ ನಾನು. ಎಷ್ಟು ಕೊಟ್ಟೆ ದುಡ್ಡು ಇದಕ್ಕೆ? ಎಷ್ಟೋ ಕೊಟ್ಟೆ ನಿನ್ಗೆ, ಯಾಕದೆಲ್ಲ? ನೀನ ಚಿಕ್ಕ ಹುಡುಗ ಅಲ್ವಾ, ತಿಳಿದ್ರೆ ಜಾಸ್ತಿ ಕೊಟ್ಬಿಟ್ರೆ? ಅಲೋ, ದೊಡ್ಡವನ್ ಆಗಿದ್ದೀನಿ ಸ್ವಲ್ಪ. ಹೌದಾ? ಈ ತರ ನೀನ್ ಕೊಟ್ಟಲ್ಲ, ಆ ಥರ ಯಾರು ಕೊಟ್ಟಲ್ಲ. ಅಂದ್ರೆ ಯಾವ ತರ? ನಾನ್ ಕೊಟ್ಟಿದ್ ಯಾವ ತರ? ನೀವೊಂದು ಸರ್ಪ್ರೈಸು, ಆಮೇಲೆ ಹಂಗ. ಆಮೇಲೆ ಆಮೇಲೆ ಯಾರು ಈ ಥರ ಇದ್ ಮಾಡಿರ್ಲಿಲ್ಲ ಗೈಸ್. ನನ್ಗೆ ಇನ್ನೊಂದೇನು ಇಷ್ಟ ಗೊತ್ತಾ? ನಮ್ಮಮ್ಮ ಅಂದ್ರೆ ಡೈಲಿ ಇದೇ ಈ ತರ ಒಳ್ಳೆ ಸೀರೆ ಉಟ್ಕೊಂಡಿರ್ಬೇಕು ಡೈಲಿ ಅನ್ನೋದು ನನಗೆ ಇಷ್ಟ. ಈ ಥರ ನಮ್ಮಮ್ಮ ಡೈಲಿ ಸೀರೆ ಉಟ್ಕೊಳ್ಳೋ ಥರ ನಾನು ಮಾಡಬೇಕು. ನಾವು ಯಜಮಾನ್ರು ತಂದ್ಕೊಟ್ಟಿದ್ರೆ ತಂದ್ಕೊಡ್ಬೇಕಾಯ್ತು ಈ ಥರ. ಅಯ್ಯೋ ಗೈಸ್, ಇವರು ಯಪ್ಪ, ಇವ್ರದ್ದು ಒಂದೊಂದಲ್ಲ, ಯಾವಾಗಾರು ಹೇಳ್ತೀನಿ ನಿಮ್ಗೆ, ಸರಿನಾ? ಮಗಳು ಫೋನ್ ಮಾಡವ್ರೆ. ವಿಡಿಯೋ ಕಾಲ್ ಮಾಡಿ. ಮುತ್ತು ಏನೋ ಕೊಟ್ಟವ್, ನೀನು ನೋಡ್ಲಿ. ಮುತ್ತು ಕೊಡಿಸಿದ ಸೀರೆ. ನಾನು ಸಾಂಗ್ ಬರಿತೀನಿ. ಮುತ್ತು ಕೊಡಿಸೋ ಸೀರೆ ಮಮತೆ ಇರೋವರೆಗೆ, ಮುತ್ತು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಅಂತ. ಆದ್ರೂ ನಾವಮ್ಮ ಡೈಲಿ ಬಿಡ, ನಮ್ಮಪ್ಪನೇ ಬಿಡ, ನಮ್ಮಪ್ಪನೇ ಬಿಡ. ಚೆನ್ನಾಯ್ತಾ? ಓಪನ್ ಮಾಡಲ್ಲ? ಇಷ್ಟೇ ಸಾಕು ಗೈಸ್. ಹೌದಾ? ಅಲ್ಲಿ ನೋಡ್ರಿ, ಸೀರೆ ತರ ಅಷ್ಟು ದೊಡ್ಡವರಾಗೋರ ಅಂತ ಕೇಳ್ತವ್ರೆ. ಮುತ್ತು ಸೀರೆ ತರೋಷ್ಟು ದೊಡ್ಡನಾಗಲ್ಲ. ಅಲ್ಲ ಆಗ್ಲಿ, ಇದೆಲ್ಲ ತಗೊಳಕ್ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನಾವು ಅಂದ್ರೆ ಸುಮ್ನೆನೇನ್ರಿ? ರೀ 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 ನಾವಂದ್ರೆ ಸುಮ್ನೆನೇನ್ರಿ? ಅದ್ ಹೆಂಗ್ ಹೋಗ್ತಂದ ನೋಡು ಈ ಸೀರೆನ. ಯವ್ವ, ನನ್ನ ಅಲ್ಲ ಚಿಕ್ಕ ಹುಡುಗ ಅನ್ಕೊಂಡಿದ್ದೀನಿ ನಾನು. ಕಾಂಜಿಪುರಂ ಅಂತೆ, ಕಾಂಜಿಪುರಂ. ಹೌದಾ? ಅದೆಲ್ಲ ನನಗೆ ಗೊತ್ತಿಲ್ಲ, ಆಗಲ್ಲ ಇವಾಗ. ಅದೆಲ್ಲ ನನಗೆ ಗೊತ್ತಿಲ್ಲ. ಹಬ್ಬಕ್ಕೆ ಉಟ್ಕೋ ಅಷ್ಟೇ, ಈಗಲೇ ಹೇಳ್ತಾ ಇದ್ದೀನಿ, ಸರಿನಾ? ಮಗಳು ವಿಡಿಯೋ ಮಾಡೋ ಕಾಲಲ್ಲಿ ತೋರಿಸೋರೆ. ಅಮ್ಮ, ಏನೋ ವಿಶೇಷದ ಇದ್ರಲ್ಲಿ ಉಟ್ಕೋತಾರಂತೆ. ನನ್ಗೆ ಇವಾಗ ನೀನ್ ಹಬ್ಬದಲ್ಲಿ ಉಟ್ಕೋಬೇಕಮ್ಮ, ಈಗಲೇ ಹೇಳಿ. ಇಲ್ಲ, ಹೌದು, ಇಲ್ಲ, ಈ ಸೀರೆ ಅಷ್ಟು ಇದ್ ಮಾಡಕ ಪರವಾಗಿಲ್ಲ, ನೀನು ಉಟ್ಕೋ. ಹಲೋ, ಏಯ್ ಏಯ್, ನನ್ಗೆ ಹೊಡಿತವ್ರಲ್ಲಪ್ಪ ಇವರು. ಜಾಸ್ತಿ ಇಲ್ಲ ಬಿಡಪ್ಪ. ಬೆಳಗ್ಗೆ ಎದ್ದಿ ಬೇಗ ಒಂದು ವಿಡಿಯೋ ಮಾಡೋದಿದೆ ಗೈಸ್. ಸೊ ಅದಕ್ಕೆ ಇವಾಗ್ಲೇ ಬೇಗ ಎಡಿಟ್ ಮಾಡಿ ಮಲ್ಕೋಬಿಡೋಣ ಅಂತ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಗೈಸ್. ವಿಡಿಯೋ ಚಿಕ್ಕದಿದ್ರು ಚೆನ್ನಾಗಿತ್ತು ಅಂತ ನಾನು ಅನ್ಕೋತೀನಿ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಅಮ್ಮ, ಒಂದ್ ಹೇಳಿಲ್ಲ, ನೀನ್ ಯಾಕೆ ನನಗೆ ಬಟ್ಟೆ ತಂದಿದ್ಯಾ? ನನ್ಗೆ ಹೇಳ್ದೆಲ್ಲ ಅಲ್ಲೇ ಇಟ್ಟಿದ್ಯಾ? ನಮ್ಮ ಮನೇಲಿ ಹೆಂಗೆ ಗೊತ್ತಾ,
ಇವರು ನಮಗ್ ಬಟ್ಟೆ ತರೋದ್ನ ಎತ್ತಿಡ್ತಾರೆ. ನಾವು ಅಷ್ಟೇ, ಅಂದ್ರೆ ನಾವು ನಮಗ್ ನಾವು ತಗೋಬೇಕು ಅಂತ ಅನ್ಬಿಟ್ಟು ನಾವ್ ಯಾವತ್ತೂ ಯೋಚನೆನೇ ಮಾಡಕ್ ಹೋಗಲ್ಲ. ನಮ್ಮ ಹತ್ರ ಕಾಸಿದ್ರೆ ಇವ್ರಿಗೆ ತಂದ್ಬಿಡ್ತೀವಿ, ಇವ್ರ ಹತ್ರ ಕಾಸಿದ್ರೆ ನಮಗ್ ತಂದ್ಬಿಡ್ತಾರೆ. ಆತರ ನಮ್ಮ ಮನೇಲಿ ನನಗ್ ತಂದು ಇಟ್ಬಿಟ್ಟವ್ರೆ. ನೀನ್ ಯಾವತ್ತೂ ಈ ತರದ್ದು ಕೊಡ್ಸಿಲ್ಲ ನಂಗೆ. ಅದಕ್ಕೆ ಯಾವ ವರ್ಷನೂ ಕೊಡ್ಸಿಲ್ಲ ಅಂತ ಈ ವರ್ಷ ಕೊಡ್ಸಿರೋದು. ಕೊಡ್ಸಿದ್ಯಾ ಆಶ್ಚರ್ಯ. ನನಗೆ ಈ ಸತಿ ನೀನ್ ತಂದಿದ್ಯಾ. ನಾನು ನಿನಗೆ ಯಾಕೆ ತಂದೆ ಅಂದ್ರೆ ಅವತ್ತು ಯಾವ್ದೋ ಸ್ವಲ್ಪ ಹೂವು ಕಟ್ಟಿದ ಯಾವ್ದೋ ದುಡ್ಡಿತ್ತು, ಅದಕ್ಕೆ ಸಸ್ಪೆನ್ಸ್ ತಂದು ಇಟ್ಬಿಟ್ಟೆ. ಯಾಕೆ ಹೇಳಲಿಲ್ಲ? ಬಿಡಿ 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 ನೀವು. ಓಕೆ ಗೈಸ್, ಸಿಗುವ ಮತ್ತೆ ನಾಳೆ ವಿಡಿಯೋದಲ್ಲಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಬಾಯ್ ಬಾಯ್.